ಎಲ್ರಿಗೂ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ಜನತೆಗೆ ನಮಸ್ಕಾರಗಳು. ಏನು ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಸುಮಾರು ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಸುಮಾರು ನಮಗೆ ಗೊತ್ತಿದ್ದ ಮಟ್ಟಿಗೆ 11 ಕಡೆ ಮಾಡಿದ್ರು ಅವರ ಸ್ವಂತ ಹಣದಿಂದ. ಈ ಒಂದು ಕೆಲಸವನ್ನು ಯಾರೂ ಕೂಡ ಇದುವರೆಗೂ ಮಾಡಿರಲಿಲ್ಲ. ಇಂದಿನ ಶಾಸಕರು ಚುನಾವಣೆಗಾಗಿ ಅವ್ರದ್ದೇ ಆದ ಬಸ್ಸುಗಳನ್ನು ಬಿಟ್ಟಿದ್ದರು. ಈಗ ಬಸ್ಸುಗಳು ಎಲ್ಲೋಗಿದ್ದಾವೋ ಎಲ್ಲಿದೆ ಅಂತ ಯಾರಿಗೂ ಕೂಡ ಅದು ಗೊತ್ತೇ ಇಲ್ಲ. ಪ್ರತಿದಿನ ಕೂಡ ನಮ್ಮ ಶಾಸಕರು ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಇದರಲ್ಲಿ ಪ್ರತಿ ಮನೆಗೂ ಕೂಡ ಇವತ್ತಿನ ದಿವಸ ಈ ಖಾತೆ ಅವರೇ ಸ್ವತಃ ಕೈಯಿಂದ ತೆಗೆದುಕೊಂಡು ಕೊಡ್ತಾ ಇರೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಅವರ ಸ್ವಂತ ಹಣದಿಂದ ಹಿಂದೆ ಎಲ್ಲರೂ ಹೇಳೋರು ಪ್ರದೀಪ್ ಈಶ್ವರ್ ಅವರು ಶಾಲೆಯಲ್ಲಿ ಚಾಕ್ ಪೀಸ್ ಹಿಡಿದು ಬರೆದು ಅವರು ಕಷ್ಟಪಟ್ಟಿರೋ ದುಡ್ಡಪ್ಪ ಇದು ಅಂತ. ನಿಜವಾಗ್ಲೂ ನಮ್ಗೆ ಇವಾಗ ಅನಿಸುತ್ತೆ ಅವರು ಕಷ್ಟದಿಂದ ಮೇಲೆ ಬಂದಿರೋದು ಅಂತ ನಮಗೀಗ ಅರ್ಥವಾಗ್ತಾ ಇದೆ. ಅವರ ಸ್ವಂತ ಹಣದಿಂದ ಅವರು 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಇವತ್ತಿನ ದಿವಸ 10 ಆಂಬುಲೆನ್ಸ್ ಬಿಟ್ಟು ಜನರ ಒಂದು ಸೇವೆಗಾಗಿ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಆಟೋಗಳಿಗೆ ದುಡ್ಡು ಕೊಟ್ಟರು. ಆಮೇಲೆ ಪೆನ್ಷನ್ ಕೊಟ್ಟರು ಹುಡುಗರಿಗೆ. ಸ್ಕಾಲರ್ಶಿಪ್ ಅಂತ ಸುಮಾರು ಜನಕ್ಕೆ ಇವತ್ತು ಸ್ಕಾಲರ್ಶಿಪ್ ಟೈಪಲ್ಲಿ ಕೊಟ್ಟರು. ಆಮೇಲೆ ಹಬ್ಬಕ್ಕೆ ಎಲ್ಲರೂ ಓಟಿಗಾಗಿ ಹೇಳ್ತಾರೆ, ನಾನು ಸೀರೆ ಕೊಡ್ತೀನಿ, ಅದು ಕೊಡ್ತೀನಿ, ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಓಟಿಗಾಗಿ. ಇವರು ಆ ಥರ ಹೇಳಲಿಲ್ಲ, ನಾನು ಗೆದ್ದ ಮೇಲೆ ಕೊಡ್ತೀನಿ ಅಂತ ಹೇಳಿದರು. ಅದರಂತೆ ಹೆಣ್ಮಕ್ಳಿಗೆ ಕುಂಕುಮ ಟೈಪು ನಾವು ಯಾವ ರೀತಿ ನಾವು ಒಂದು ಹಬ್ಬಕ್ಕೆ ಉಡುಗೊರೆ ಹಾಕಿ ಕೊಡ್ತೀವಿ ನಾವು ಗೌರಿ ಗಣೇಶ ಹಬ್ಬಕ್ಕೆ, ಆ ಥರ ಪ್ರತಿ ಮನೆಗೂ ತಲುಪಿಸ್ಕೊಟ್ಟಿದ್ದಾರೆ. ಅದು ಅವರ ಒಂದು ದೊಡ್ಡ ಗುಣ ಅಂತ ನನ್ನ ಒಂದು ಇದು. ಅದು ಅಲ್ಲದೆ ಶಾಸಕರ ಅನುದಾನ ಈಗಾಗಲೇ ಸುಮಾರು 45 ಕೋಟಿ ಬಿಡುಗಡೆ ಆಗಿದೆ. ಅದನ್ನು ಗುದ್ಲಿ ಪೂಜೆ ಅಂತ 22ನೇ ತಾರೀಕು ನಾವು ಇಟ್ಕೊಂಡಿದ್ವಿ. ಅದು ಕಾರಣಾಂತರದಿಂದ 27ನೇ ತಾರೀಕು ಇದಿದೆ, ರಾಜ್ಯಸಭಾ ಚುನಾವಣೆಯಿಂದ ಆ ಒಂದು ಕಾರ್ಯಕ್ರಮಗಳನ್ನು, ಆ ಒಂದು ಗುದ್ಲಿ ಪೂಜೆಗಳನ್ನು ಮುಂದೂಡಿದ್ದೀವಿ. ಅದು ಮತ್ತೆ ಅದಕ್ಕೊಂದು ಸಮಯ ನಿಗದಿ ಮಾಡಿ ಅದನ್ನು ಮುಗಿಸ್ತೀವಿ. ಇನ್ನು ಕೂಡ ನಮಗೆ ಗೊತ್ತಿದ್ದ ಮಟ್ಟಿಗೆ ಅನುದಾನ ಆಲ್ರೆಡಿ ಒಂದು ಪಟ್ಟಿ ಆಗಿದೆ, ಆ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಸುಮಾರು ಹಣವನ್ನು ಅವ್ರು ತಂದು ಚಿಕ್ಕಬಳ್ಳಾಪುರ ಅಭಿವೃದ್ಧಿಗಾಗಿ ಅವರು ದುಡಿತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಒಂದು ಇದು ಕೊಡಲಿ. ಮತ್ತು ಈಗ ಆಲ್ರೆಡಿ ಹಬ್ಬಗಳಿಗೆ ಅಂಗನವಾಡಿ ಶಾಲೆಗಳಿಗೆ ಕಲರ್ ಬಟ್ಟೆ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹತ್ತಿರದಲ್ಲೇ ಅದನ್ನು ಕೂಡ ಶಿವರಾತ್ರಿ ಹಬ್ಬದೊಳಗೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಹಬ್ಬಕ್ಕೆ ಕೊಡ್ಬೋದು ಅಂತ ಅಂಗನವಾಡಿ ಶಾಲೆ ಮಕ್ಕಳಿಗೆ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಹಮ್ಕೊತಾ ಇದ್ದಾರೆ. ಅವ್ರು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಅವರು ಹೋದರೆ ನಮ್ಮ ಪಕ್ಷಕ್ಕೆ ಆಲ್ರೆಡಿ ನಮ್ಮ ಪಕ್ಷಕ್ಕೆ ಒಳ್ಳೇದೇ ಆಗ್ತಾಯಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಜನತೆ ಯಾರೋ ಕೆಲವರು ಬೇಕು ಅಂತಲೇ ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ, ನಮ್ಮ ಹಳ್ಳಿಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೆ. ಸಮಯ ಐತೆ, ಬರಬೇಕು. ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತಾರೆ. ಇನ್ನೇನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MP ಚುನಾವಣೆ ಹತ್ರದಲ್ಲೇ ಬರ್ತಾಯಿದೆ. ಪ್ರತಿ ಪಂಚಾಯತಿ ವೈಸ್ ಆಗ್ಬೋದು, ಅವರು ಹಳ್ಳಿ ವೈಸ್ ಆಗ್ಬೋದು. ಈಗ ಏನು ಒಂದು ಕಾರ್ಯಾಗಾರ ಅಂತ ಮಾಡ್ತಾಯಿದ್ದಾರೆ. ಒಂದು ಮೊನ್ನೆ ತಾನೇ ಒಂದು ಇದು ಮಾಡಿದ್ವಿ ಮಂಚನಬಾಲೆಯಲ್ಲಿ ಹೆಲ್ತ್ ಕ್ಯಾಂಪು, ಒಳ್ಳೆಯ ಒಂದು ಇದಾಯಿತು. ಈ ಥರ ಒಳ್ಳೊಳ್ಳೆ ಕಾರ್ಯಗಳನ್ನು ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಅವರು ಇನ್ನೂ ಹೆಚ್ಚಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸ್ತಾರೆ. MP ಚುನಾವಣೆಗೆ ಪಕ್ಷ ಗೆಲ್ಲೋದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಆಲ್ರೆಡಿ ಅವರು ಯಾವುದೇ ಮನೆ ಹತ್ರ ಒಂದು ಚರಂಡಿ ಆಗ್ಬೋದು, ಒಂದು ಡ್ರೈನೇಜ್ ಆಗ್ಬೋದು ಬ್ಲಾಕ್ ಆಗಿದ್ದರೆ ಖುದ್ದು ಅವರೇ ಪರಿಶೀಲನೆ ಮಾಡಿ ಆ ಅಧಿಕಾರಿಗಳನ್ನ ಕರೆಸಿ ಅವ್ರು ಸೂಚನೆ ಕೊಡ್ತಾ ಇದ್ದಾರೆ. ಇದನ್ನು ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ಟೈಮ್ ನಾನು ಬರೋದ್ರೊಳಗೆ ಇದು ಕ್ಲೀನ್ ಆಗಿರಬೇಕು ಅನ್ನೋ ಸೂಚನೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಅದು ಅವರ ಒಂದು ಒಳ್ಳೆಯ ಒಂದು ಇದು ಅಂತ. ಇದುವರೆಗೂ ಹಿಂದಿನ ಶಾಸಕರು ಈ ಥರ ಮಾಡ್ತಾಯಿಲ್ಲ. ಚುನಾವಣೆ ಟೈಮಲ್ಲಿ ಬರೋದು ಗಿಮಿಕ್ ಹಾಕ್ಬಿಟ್ಟು ಟೋಪಿ ಹಾಕಿ ಹೊರಟುಬಿಟ್ಟವರು. ಆದರೆ ಇವರು ಆ ಥರ ಮಾಡ್ತಾಯಿಲ್ಲ. ಇವರ ಒಂದು ದೊಡ್ಡ ಗುಣ ಅಂತ ನನ್ನ ಅನಿಸಿಕೆ. ಶಾಸಕರು ಫಸ್ಟ್ ಟೈಮ್ ನಾವೆಲ್ಲನೂ ಬೂತ್ ವೈಸ್ ಹೋಗ್ತಿರ್ಬೇಕಾದ್ರೆ ಒಂದು ಹಳ್ಳಿಗೆ ಬಸ್ ಬಿಟ್ಕೊಡು, ನಾನು ಗೆದ್ದರೆ ಬಸ್ಸು ನಿಮ್ಮ ತಂದು ಕೊಡ್ತೀನಿ ಅಂತಂದಿದ್ರು. ಅವ್ರು ಗೆದ್ದಿದ್ದರಿಂದನೇ ಬಸ್ಸಲ್ಲಿ ಅವರೇ ಪ್ರಯಾಣ ಹೋಗಿ ಆ ಬಸ್ಗೆ ದಿಬ್ಬೂರು ಪಂಚಾಯತಿ ಆ ಬಸ್ಸು ಅನುಕೂಲ ಮಾಡಿಕೊಟ್ಟು ಬಂದರು. ಅವರು ಹೇಳ್ದಂಗೆ ನುಡ್ದಂಗೆ ನಡೆಯುವಂಥ ಶಾಸಕರು ಅಂತ ನನ್ನ ಒಂದು ಅನಿಸಿಕೆ. ಈಗ 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ ಶಾಸಕರು. ಸ್ವಂತ ದುಡ್ಡು, ಸರ್ಕಾರಿದಲ್ಲ. ಅದು ಸರ್ಕಾರಿದಾಗಿದ್ದರೆ 108 ಅಂತ ಅದ್ರ ಮೇಲೆ ಹಾಕ್ಕೊತಾ ಇದ್ದರು. ಅದೇ ಸ್ವಂತ ಇದು ಅಮ್ಮ ಆಂಬುಲೆನ್ಸ್ ಅಂತ ಹೇಳ್ಬಿಟ್ಟು ಅವರ ತಾಯಿಯವ್ರ ಹೆಸರಲ್ಲಿ 10 ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಅವರು ಈಗ ಪ್ರತಿಯೊಬ್ಬರು ಕೂಡ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಒಂದು ಅನುಕೂಲ ಆಗ್ತಾಯಿದೆ. ಈಗ ಯಾರೇ ಆಗಲಿ ಬೆಂಗಳೂರಿಗೆ ಹೋಗಬೇಕು ಅಂದರೆ ಒಂದು ಆಂಬುಲೆನ್ಸ್ಗೆ ಕನಿಷ್ಠ ಅಂದರೆ ಕನಿಷ್ಠ ಕಡಿಮೆ ಅಂದರೂ ಕೂಡ 1,500-2,000 ರೂಪಾಯಿ ಆಗೋದು. ಕಡಿಮೆ ಅಂದರೆ ಅಷ್ಟಾಗೋದು. ಈಗ ಬಡಬಗ್ಗರು ಅದನ್ನೆಲ್ಲ ಆ ಹೊರೆನ ತಾಳಕ್ಕಾಗ್ತಾ ಇರಲಿಲ್ಲ. ಆದರೆ ಇವರು ಆಂಬುಲೆನ್ಸ್ ಇರೋದ್ರಿಂದ ಅದಕ್ಕೇನು ಖರ್ಚು ಕೂಡ ಇಲ್ಲ, ಎಂಥದೂ ಇಲ್ಲ. ಒಳ್ಳೆಯ ಒಂದು ಸೌಲಭ್ಯವನ್ನು ಬಡವರ ಒಂದು ಮನೆಗೆ ಇವರು ತಲುಪಿಸ್ತಾ ಇದ್ದಾರೆ ಅಂತ ನನ್ನ ಒಂದು
ಅನಿಸಿಕೆ. ಈಗ ಬೇರೆ ಆಂಬುಲೆನ್ಸಲ್ಲಿ ಅವರು ಸರ್ಕಾರಿ ನೌಕರ ಥರ ಅವ್ರು ಬಿಹೇವ್ ಮಾಡ್ತಾರೆ. ಸರ್ಕಾರಿ ನೌಕರು ನಮಗೇನು ಆದರೂ ಹೋಯ್ತು ಹೋದರೂ ಹೋಯ್ತು ಅನ್ನೋ ಮಟ್ಟಕ್ಕೆ ಇರ್ತಾರೆ. ಆದರೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರ 10 ಆಂಬುಲೆನ್ಸಲ್ಲಿ ಅವ್ರ ಡ್ರೈವರ್ಗಳಾಗ್ಬೋದು, ಶುಶ್ರೂಷಕರಾಗ್ಬೋದು, ಸ್ವಂತ ನಮ್ಮ ರೋಗಿ ಅಥವಾ ಪೇಷಂಟು ಆ ಥರ ನೋಡಿಕೊಂಡು ಅವರೇ ಕರ್ಕೊಂಡೋಗಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಒಳಗಡೆ ಅಡ್ಮಿಟ್ ಮಾಡಿಸಿ ಕೂಡ ಬರ್ತಾಯಿದ್ದಾರೆ. ಅಂಥ ಡ್ರೈವರ್ಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಒಳ್ಳೆ ಡ್ರೈವರ್ಸು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಅನುಕೂಲವನ್ನು ಕೊಡ್ತಾಯಿದ್ದಾರೆ ರೋಗಿಗಳಿಗೆ. ಸ್ವಂತವಾಗಿ ಅವರು ಎಂಥ ಒಂದು ರೋಗಿ ಬಡ ರೋಗಿ ಬರಲಿ, ಅವರು ಸ್ವಂತ ಇದರಿಂದ ಅವರು ಅಸಹ್ಯನೇ ಪಡೆಯೋದಿಲ್ಲ. ಆ ಥರ ಅವರು ರೋಗಿಗಳಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಯಾರೋ ಕೆಲವರು ಹೇಳ್ಬೋದು ಬೇಕು ಅಂತ ಎತ್ಕೊಡ್ತಾ ಇದ್ದಾರೆ ಕೆಲವರು. ಇವ್ರಿಗೆ ಆಗದೇ ಇರೋರು ಹೊಟ್ಟೆ ಕಿಚ್ಚಿಗಾಗಿ ಶಾಸಕರ ಇವರ ಬೆಳೆಯೋದು, ಇವರ ಕಾರ್ಯವೈಖರಿ ನೋಡಿ ಹೊಟ್ಟೆ ಕಿಚ್ಚಿಗಾಗಿ ಸರಿ ಇಲ್ಲ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ಬೋದು. ಖಂಡಿತವಾಗ್ಲೂ ಅವರ ಇದು ನಮಗೆ ನಾವು ಒಪ್ಕೊಂಡಿದ್ದೀವಿ. ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆ ವಾರ್ಡ್ಗಳಲ್ಲಿ ಇರ್ತಾರಲ್ವ, ಆಲ್ರೆಡಿ ಗೆದ್ದಿರೋ ಕೌನ್ಸಿಲರ್ಗಳು ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಕೆಲಸ ಅವ್ರು ಮಾಡಬೇಕು ಅಂತ ಆ ಕೆಲಸ ನಮ್ಮ ಶಾಸಕರು ಮಾಡ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಂಥರ ದೊಡ್ಡ ಗುಣ ಅಲ್ವಾ ಇದು. ಈಗ 31 ವಾರ್ಡ್ಗಳು ಕೂಡ ಕೌನ್ಸಿಲರ್ಸ್ ಇದ್ದಾರೆ, ಅವರೇ ಮಾಡ್ಬೋದಲ್ವ ಕೆಲಸನ. ಆ ಕೆಲಸ ನಮ್ಮ ಶಾಸಕರು ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಳ್ಳೆ ಕೆಲಸ. ಅದು ಇಂದಿನ ಇದರಲ್ಲಿ ಯಾರದೇ ಒಂದು ಜನ್ಮದಿನ ಆದರೆ ಬಜಾರ್ ರಸ್ತೆ, BB ರಸ್ತೆ, ಸಂಧಿ ಗಂದಿಗಳು ಎಲ್ಲನೂ ಫ್ಲೆಕ್ಸ್ಗಳು ತುಂಬ ತುಳುಕಾಡ್ತಾ ಇದ್ವು. ವಾರ ಆದರೂ ಕೂಡ ತೆಗಿತಾ ಇಲ್ಲ, ಏನೋ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ. ಆದರೆ ಇವತ್ತಿನ ದಿವಸ ಒಂದು ಗೋಡೆ ಬರಹ ಆಗ್ಬೋದು, ಫ್ಲೆಕ್ಸ್ ಆಗ್ಬೋದು, ಪಕ್ಷಾತೀತವಾಗಿ ಯಾರದು ಕೂಡ ಅವ್ರದ್ದು ಕೂಡ ಬೇಡ ಅನ್ನೋ ಮಟ್ಟಕ್ಕೆ ಅವ್ರು ತೆಗೆಸಿಬಿಟ್ಟು ಒಂದು ಸರ್ಕಾರದ ಹೊರೆಯನ್ನು ಕಮ್ಮಿ ಮಾಡ್ತಾಯಿದ್ದಾರೆ. ಆ ನಗರಸಭೆಯವ್ರು ದೊಡ್ಡ ಕೆಲಸ ಆಗೋದು ದಿನ ಬೆಳಗಾದರೆ ಆ ಫ್ಲೆಕ್ಸ್ಗಳು ಕೀಳೋದು, ಆ ಬ್ಯಾನರ್ಗಳು ಕೀಳೋದು ಇದೇ ಒಂದು ದೊಡ್ಡ ಹೊರೆ ಆಗಿತ್ತು. ಅದನ್ನೆಲ್ಲ ಅವರು ಕಮ್ಮಿ ಮಾಡಿದ್ದಾರೆ. ಅದು ನಮ್ಮ ಜನತೆ, ಚಿಕ್ಕಬಳ್ಳಾಪುರ ಜನತೆ ಅದನ್ನು ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಅದೊಂದು ದೊಡ್ಡ ಕೆಲಸ ಅಲ್ವ ಅದು. ಅದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ, ನಾನು ಸುಮಾರು ಒಂದು ಹೆಲ್ತ್ ಕ್ಯಾಂಪ್ಗೆ ಹೋಗಿದ್ದೀನಿ. ನಾವು ಹೆಲ್ತ್ ಕ್ಯಾಂಪ್ಗೆ ಹೋದಾಗ ಅವರ ಸಿಬ್ಬಂದಿ ಆಗ್ಬೋದು, ಅವರ ಒಂದು PAಗಳಾಗ್ಬೋದು, ಅದೇನದು ಮೇಂಟೈನ್ ಮಾಡ್ತಾರೆ ಅವರಾಗ್ಬೋದು, ಎಷ್ಟು ನೀಟಾಗಿ ನಾನು ಕಂಡಂಗೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಗೊತ್ತಾ ಅವರು. ನಾವು ಹೇಳ್ಕೋಬಾರ್ದು ಬಾಯಲ್ಲ. ಸುಮ್ಮನೆ ನಾನು ಅವ್ರನ್ನ ಹೊಗಳಕ್ಕೆ ಬರ್ತಾಯಿಲ್ಲ. ನಾನು ಕಣ್ಣಾರೆ ಕಂಡಿರೋದನ್ನು ಹೇಳ್ತೀನಿ. ಅಲೋ ಚಿಕ್ಕಬಳ್ಳಾಪುರ ಅಂತ ಅವ್ರು ಬಂದಾಗ ಖುದ್ದು ಅವರೇ ಮನೆಗೆ ಹೋಗಿ ನಾನು ನೋಡ್ದಂಗೆ ಅವರು ಖಾತೆ ಇನ್ನೊಂದಾಗ್ಬೋದು, ಇನ್ನು ಮತ್ತೊಂದಾಗ್ಬೋದು ವಿಚಾರಿಸಿ ನಾನು ನೋಡ್ದಂಗೆ ಇದು ಗಂಗಮ್ಮನ ಗುಡಿ ರಸ್ತೆಯಲ್ಲಿ ಕೈಯಾರ ತಗೊಂಡವ್ರು ಮನೆಗೆ ಕೊಟ್ಟರು. ಈ ಕತೆ ಮನೆಗೆ ಕೊಟ್ಟರು, ನಾನು ನೋಡಿದ್ದೀನಿ. ಆ ಮೊದಲು ನರೇಂದ್ರ ಕುಮಾರ್ ಬಾಬು ಅವ್ರ ಮನೆ ಇತ್ತು. ಆ ಮನೆ ಎದುರುಗಡೆ ಅವರು ತಗೊಂಡೋಗಿ ಮನೆಗೆ ಕೊಟ್ಟರು. ಕೆಲವ್ರು ಹೇಳ್ಕೊತಾರೆ ಸುಮ್ಮನೆ ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ. ಅವೆಲ್ಲ ಸುಳ್ಳಾಗುತ್ತೆ. ಅವರು ಒಳ್ಳೆ ಕೆಲಸನ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಹೆಸರು ಬರೋದ್ರಲ್ಲಿ ಖಂಡಿತ ಅದು ತಪ್ಪಾಗೋದಿಲ್ಲ. ಇನ್ನೂ ಒಳ್ಳೆ ಹೆಸರು ಪಡ್ಕೋತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯುವಜನತೆಗಾಗ್ಬೋದು, ಓದೋ ಮಕ್ಕಳಿಗಾಗ್ಬೋದು, ಇವತ್ತು ಏನು ನಮ್ಮ ಸಮಾಜ ಏನು ನಡ್ಕೋತಾ ಇದೆ, ಅವರು ಪಾಠ ಪ್ರವಚನ ನೀತಿ ನೋಡಿದ್ರೆ ಅವರು ಯಾವ ಥರ ಹೇಳ್ತಾರೆ ಅಂದರೆ ನಾವು ಕೂಡ ನಮ್ಮ ಮನೇಲಿ ಮಕ್ಳಿಗೆ ಆ ಥರ ಹೇಳ್ಕೊಡೋಕ್ಕಾಗೋದಿಲ್ಲ. ಆ ಥರ ಒಂದು ಗೈಡೆನ್ಸನ್ನು ಅವ್ರು ಕೊಡ್ತಾರೆ. ನಾನು ಒಂದು 2-3 ಶಾಲೆಗೆ ಹೋಗಿದ್ದೆ. ಆ ಶಾಲೆಯಲ್ಲಿ ಅವರು ಗೈಡೆನ್ಸೇ ಕೊಟ್ಟರು. ತಂದೆ ತಾಯಿನ ಗೌರವಿಸ್ರಪ್ಪ, ವಯಸ್ಸಾಗ್ತದೆ, ಬರೀ ನಾವು ಅಂದ್ಕೊಂಡ್ರಲ್ಲ, ನೀವು ಬೆಳಿಬೇಕು. ನಾನು ಒಂದು ಅರ್ಕಲ್ ಬಟ್ಟೆ ಹಾಕ್ಕೊಂಡು ನಾನು ಮೇಲಕ್ಕೆ ಬಂದಿರೋದು ಈ ಥರ ನಾನು ಇದ್ದೀನಿ. ನೀವು ಕೂಡ ತಂದೆ ತಾಯಿನ ಗೌರವಿಸಬೇಕು ಅನ್ನೋ ಬುದ್ಧಿವಾದನ ಅವ್ರು ಎಷ್ಟು ನೀಟಾಗಿ ನಯವಾಗಿ ಹೇಳ್ತಾರೆ ಅಂದರೆ ಅದು ಅವರ ದೊಡ್ಡ ಗುಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.